ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಮಿಡ್ ವೀಕ್ ಎಲಿಮಿನೇಷನ್. ಎಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ, ಯಾರು ಮಿಡ್ ವೀಕ್ ಎಲಿಮಿನೇಟ್ ಆಗಿದ್ದಾರೆ ಅಂತೇಳಿ. ಪ್ರೋಮೋ ಕೂಡ ನೋಡಿರ್ತೀರ ನೀವು. ಪ್ರೋಮೋದಲ್ಲಿ ನಮ್ಮ ಬಿಗ್ ಬಾಸ್ ಅವರು ಅಲ್ಲಿರುವಂತಹ 6 ಕಂಟೆಸ್ಟೆಂಟುಗಳನ್ನ ನೀವು ಆ್ಯಕ್ಟಿವಿಟಿ ರೂಮಿಗೆ ಹೋಗಿ ಯಾರು ತಿರುಗಿ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅವರು ಡೈರೆಕ್ಟು ಫಿನಾಲೆಗೆ ಹೋಗ್ತಾರೆ. ಯಾವ ಒಬ್ಬ ಕಂಟೆಸ್ಟೆಂಟು ಬರಲ್ಲ, ಅವರು ಮಿಡ್ ವೀಕ್ ಎಲಿಮಿನೇಟ್ ಆಗಿ ಹೋಗ್ತಾರೆ ಅನ್ನೋ ಒಂದು ಪ್ರೋಮೋನ ನಮ್ಮ ಬಿಗ್ ಬಾಸ್ ಟೀಮು ಹಾಕಿದ್ದಾರೆ. ಸರಿಯಾ? ಈ ಪ್ರೋಮೋನ ನೋಡಿ ನಾನು ಒಂದು ಕ್ಷಣ ನಮ್ಮ ಬಿಗ್ ಬಾಸ್ ಏನು ಗುರು, ಎಂಥ ಪ್ರೋಸೆಸ್ಸಾಗಿ ನಡೆಸ್ತಾರೆ, ಸೂಪರ್ ಅಲ್ವಾ? ನಮ್ಮ ಬಿಗ್ ಬಾಸು ಅಷ್ಟೇ, ಮಾರಲ್ನ ಬಿಟ್ಬಿಟ್ಟು, ಹ್ಯುಮ್ಯಾನಿಟಿ ಬಿಟ್ಬಿಟ್ಟು, ಮಾರಲ್ಲು ಆಯಿತಾ, ಎಥಿಕ್ಸ್ ಬಿಟ್ಬಿಟ್ಟು ಯಾವತ್ತು ಬಿಗ್ ಬಾಸ್ ಟೀಮು ಆಯಿತಾ ವರ್ತಿಸಲ್ಲ ಅಂಥೇಳಿ ನಾನು ಕೂಡ ಅಂದ್ಕೊಂಡಿದ್ದೆ. ಈಗಲ್ಲ, ಫಸ್ಟ್ ಸೀಸನ್ನಲ್ಲಿ. ಈಗಂತ ಅಂದ್ಕೋಬೇಡಿ, ಫಸ್ಟ್ ಸೀಸನಲ್ಲಿ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ಇದೊಂದು TRP ಶೋ. ಇಲ್ಲಿ ಓಸ್ಟು ಕೂಡ ಕೆಲವೊಮ್ಮೆ ಪಪೆಟ್ ಥರ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಸುದೀಪ್ ಸರ್ ಅವ್ರನ್ನ ಒಂದು ಸಾಸಿವೆ ಕಾಳಿನಷ್ಟು ಕೂಡ ಬೈಯಂಗೆ ಇಲ್ಲ. ನನ್ನನ್ನು ಕೇಳೋದಾದರೆ ಸುದೀಪ್ ಸರ್ ಅವರು ಅವರಿಗೆ ಕೊಡುವ ರೆಮ್ಯುನರೇಷನ್ನಿಗೆ ಅವ್ರು 100% ಅವ್ರ ಹೋಸ್ಟಿಂಗನ್ನು ಸೂಪರ್ ಡೂಪರಾಗಿ ಮಾಡ್ತಾರೆ, ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾರೆ. ಪಾಪ ಅವ್ರಿಗೆ ನಾವು ಏನು ಹೇಳಂಗೆ ಇಲ್ಲ. ಬಿಗ್ ಬಾಸ್ ಟೀಮ್ ಅಂದ್ರೇ ಅಲ್ಟಿಮೇಟ್ ಆಯಿತಾ, TRP ಶೋ. ಮತ್ತು ಅದನ್ನು ದುಡ್ಡು ಮಾಡೋದನ್ನು ಏನೇ ಆಗಿದ್ರೂ ಕೂಡ ಬಿಗ್ ಬಾಸ್ ಟೀಮು ಅದನ್ನು ಕಾರ್ಯರೂಪಕ್ಕೆ ತರುತ್ತೆ. ಅದು ನಮಗೆ ಗೊತ್ತಿರೋದೇನೆ ಆಯಿತಾ. ಒಂದು ಕಮರ್ಷಿಯಲ್ ಶೋ ಬಿಗ್ ಬಾಸ್. ಬೇರೆ ಶೋಗೆ ಹೋಲಿಸಿದ್ರೆ ಬೇರೆ ಶೋ ಅಲ್ಲಾದರೆ ಸ್ವಲ್ಪ ಎಮೋಷನ್ನು ಎಥಿಕ್ಸು ಎಲ್ಲ ಇರುತ್ತೆ. ಬಟ್ ಬಿಗ್ ಬಾಸಲ್ಲಿ ಎಥಿಕ್ಸು ಎಮೋಷನ್ ಏನೂ ಇರಲ್ಲ, ಓನ್ಲಿ ಮನಿ ಇರುತ್ತೆ ಅನ್ನೋದು ನಮಗೆ ಗೊತ್ತಿರೋ ವಿಷಯನೇ. ಓಕೆನಾ? ಓಕೆ, ಎಲಿಮಿನೇಷನಿಗೆ ಬಂದರೆ ತುಂಬ ಸರಿ ಕೂಡ ನಾನು ಕೂಡ ನಿಮಗೆ ಹೇಳಿದ್ದೀನಿ, ಧ್ರುವಂತ್ ಯಾಕೆ ಈ ಥರ ಹುಚ್ಚುನ್ ಥರ ಆಡ್ತಾನೆ ಆಯಿತಾ, ಯಾಕೆ ಈ ಥರ ಆಡ್ತಾನೆ ಅಂತ ನಾನು ಕೂಡ ಹೇಳಿದ್ದೀನಿ. ಬಟ್ ಇಲ್ಲಿ ಇವತ್ತು ಕಾವಿನ್ಗೆ ಹೋಲಿಸಿದ್ರೆ ಧ್ರುವಂತು ಟಾಪ್ 6ಅಲ್ಲಿ ಇರಬೇಕಿತ್ತು ಅಂತ ನನಗನ್ನಿಸ್ತು ಆಯಿತಾ. ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ ಯಾರು ಅಂದರೆ ಧ್ರುವಂತು. ಅನ್ಫಾರ್ಚುನೇಟ್ಲಿ ಸಾರಿ ಅಂತಲೇ ಹೇಳಬೇಕು. ಧ್ರುವಂತು ಅಟ್ಲೀಸ್ಟು ಕಾವಿನ್ಗೆ ಹೋಲಿಸಿದ್ರೆ ಧ್ರುವಂತಿನ ಗೇಮು ಆನೆಸ್ಟ್ ಆಗಿದೆ. ಅವ್ನಿಗೆ ಏನು ಅನ್ಸುತ್ತೆ ಅದನ್ನು ಮಾತನಾಡಿದ್ದಾನೆ, ಅವ್ನಿಗೆ ಏನು ಅನ್ಸುತ್ತೆ ಅದನ್ನು ಮಾಡಿದ್ದಾನೆ. ಕಾವಿನ್ಗೆ ಹೋಲಿಸಿದ್ರೆ ಧ್ರುವಂತು ಬಿಗ್ ಬಾಸ್ ಮನೇಲಿ ಇರಬೇಕಿತ್ತು. ಬಟ್ ಬಿಗ್ ಬಾಸ್ ಟೀಮ್ ಅವರು ಕಾವಿನ ಸೇವ್ ಮಾಡಿದ್ದಾರೆ, ಧ್ರುವಂತನ ಎಲಿಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಟಾಪ್ 6 ಕಂಟೆಸ್ಟೆಂಟ್ ಇದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತು. ಧನುಷ್ ಗೌಡ, ರಕ್ಷಿತಾ, ಗಿಲ್ಲಿ, ಅಶ್ವಿನಿ ಗೌಡ, ನಮ್ಮ ರಘು ಅವರು ಮತ್ತು ಕಾವ್ಯ. ಈ 6 ಕಂಟೆಸ್ಟೆಂಟ್ಗಳು ಟಾಪ್ 6 ಫೈನಲಿಸ್ಟ್ ಅಂತಲೇ ಹೇಳ್ಬೋದು. ಇವತ್ತಿನ ಈ ಮಿಡ್ ವೀಕ್ ಎಲಿಮಿನೇಷನ್ ಆದ ನಂತರ ಒಂದು ಕ್ಲಿಯಾರಿಟಿ ಅಂತೂ ಬಂತು. ವಿನ್ನಿಂಗ್ ಅಂತ ತಗೊಂಡ್ರೂ ಕೂಡ ಇಲ್ಲಿ ಏನಂತ ಬದಲಾವಣೆ ಆಗೋದೇನು ನನಗೇನಂತ ಕಾಣಿಸ್ತಾ ಇಲ್ಲ. ಏಕೆಂದರೆ ಆಲ್ಮೋಸ್ಟು ಗಿಲ್ಲಿ 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 ಅಂತ ಎಲ್ಲ ಕಡೆ ಗಿಲ್ಲಿದೇ ಹೆಸರು ಕೇಳಿ ಬರ್ತಾ ಇದೆ. ಈಗ ಕೆಲವೊಂದು ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದು ಅದೆಲ್ಲ ನೋಡಿದ್ರೆ ಇಲ್ಲಿ ಗಿಲ್ಲಿನೇ ವಿನ್ ಆಗೋದು ಅದು ನೋ ಡೌಟ್ ಅಂತಲೂ ಅನ್ನಿಸ್ತಾ ಇದೆ. ಬಟ್ ಆದರೆ ನನಗೆ ಗಿಲ್ಲಿ ವಿನ್ ಆದರೂ ಕೂಡ ಖುಷಿ ಇದೆ. ಏಕೆಂದರೆ ಒಂದು ಬಿಗ್ ಬಾಸಲ್ಲಿ ಅವನದೇ ಆದ ಒಂದು ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ, ಅವನು ವಿನ್ ಆದರೂ ನಂಗೆ ಖುಷಿ ಇದೆ. ಓಕೆ, ನನಗೆ ಕಾವ್ಯ ಟಾಪ್ 6ಅಲ್ಲಿ ಎಲಿಮಿನೇಟ್ ಆಗ್ತಾಳೆ ಅಂತ ನನಗನ್ನಿಸ್ತಾ ಇದೆ. ಬಟ್ ಸ್ನೇಹಿತರೆ, ಟಾಪ್ 6ಅಲ್ಲಿ ಕಾವ್ಯ ಎಲಿಮಿನೇಟ್ ಆದ್ರೇ ಈ ಶೋವಿಗೆ ಒಂದು ರೆಸ್ಪೆಕ್ಟ್ ಬರೋದು, ಶೋಗೆ ಒಂದು ಘನತೆ ಬರೋದು. ಇಲ್ಲ ಅಂತಂದರೆ ಈ ಶೋ ಕೂಡ ಒಂದು ಎಂತ ಹೇಳ್ತಾರಲ್ಲ ಪಪ್ಪೆಟ್ ಶೋ, ಇಲ್ಲ ಎಂತ ಹೇಳ್ತಾರಲ್ಲ TRP ಶೋ ಅನ್ನೋದು ನಮಗೆ ಗೊತ್ತಿರೋ ವಿಷಯನೇ. ಇದು ನಾವು ಎಕಡೆ ಸುತ್ತಿ ಬೆಳೆಸಿ ಆಯಿತಾ ಕಾಲನ್ನ ಮೇಲ್ ಮಾಡಿ ತಲೆ ಕೆಳಗೆ ಮಾಡಿದ್ರು ಕೊನೆಗೆ ಅಲ್ಟಿಮೇಟ್ ಬಿಗ್ ಬಾಸ್ ಏನು ಅಂದ್ಕೊಂತಾರೆ ಅದೇ ಆಗೋದು. ದಯವಿಟ್ಟು ಇವತ್ತಿನ ಎಪಿಸೋಡಿನ ನಂತರ ಮಿಡ್ ವೀಕ್ ಎಲಿಮಿನೇಷನ್ ಆದ ನಂತರ ದಯವಿಟ್ಟು ರಕ್ಷಿತನಿಗೆ ವೋಟ್ ಮಾಡಿ, ಅದೇ ರೀತಿ ಗಿಲ್ಲಿನಟ್ಗೂ ವೋಟ್ ಮಾಡಿ, ಅಶ್ವಿನಿ ಗೌಡಗೂ ವೋಟ್ ಮಾಡಿ, ರಘು ಅವ್ರಿಗೂ ವೋಟ್ ಮಾಡಿ. ಯಾಕೆಂದರೆ ಕಷ್ಟಪಟ್ಕೊಂಡು ಆಡ್ಕೊಂಡು ಬಂದಿದ್ದಾರೆ ಫಿನಾಲೆಯಲ್ಲಿ. ನನಗಂತೂ ರಕ್ಷಿತಾ ವಿನ್ ಆಗಬೇಕು, ಅಟ್ಲೀಸ್ಟ್ ಟಾಪ್ 2 ಬರಬೇಕು ಅಂತ ನನಗೆ ಒಂದು ಇದೆ. ಅಂದರೆ ಅಷ್ಟು ಕಷ್ಟಪಟ್ಟು ಆಡಿದ್ದಾಳೆ, ಅಟ್ಲೀಸ್ಟ್ ಟಾಪ್ 2 ರಕ್ಷಿತಾ ಬರಬೇಕು ಅಂತ ನನಗೆ ಆಸೆ ಇದೆ. ದಯವಿಟ್ಟು ರಕ್ಷಿತನಿಗೆ ವೋಟ್ ಮಾಡಿ ಅಂತೀನಿ. ಗಿಲ್ಲಿ ಟಾಪ್ 1 ಅವನು ವಿನ್ ಆಗ್ತಾನೆ, ಅದು ಎಲ್ಲ ಕಡೆ ವಿಷಯ ಸ್ಪ್ರೆಡ್ ಆಗ್ತಾ ಇದೆ, ಕೇಳಿ ಬರ್ತಿದೆ. ಅದ್ರ ವಿರುದ್ಧ ನಾವು ಮಾತನಾಡಿದರೂ ಕೂಡ ಪ್ರಯೋಜನ ಇಲ್ಲ.
ಈಗ ಅದ್ರ ವಿರುದ್ಧ ಮಾತನಾಡಿದರೆ ಪ್ರಯೋಜನವೂ ಕೂಡ ಇಲ್ಲ. ಯಾಕೆಂತಂದರೆ ಅವನು ಡೇ ಒನ್ನಿನಿಂದ ಒನ್ ಮ್ಯಾನ್ ಶೋ ಥರ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಒನ್ ಮ್ಯಾನ್ ಶೋ ಆಗಿರೋದ್ರಿಂದ ಗಿಲ್ಲಿನೇ ವಿನ್ ಆಗ್ತಾನೆ. ಒಟ್ಟಾರೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಎಲಿಮಿನೇಟ್ ಆಗಿದ್ದು ಧ್ರುವಂತರು ಆಚೆ ಬಂದಿದ್ದಾರೆ. ಕಾವ್ಯ ಸೇಫ್ ಆಗಿದ್ದಾಳೆ. ನಮ್ಮ ಗಿಲ್ಲಿ ಫೈನಲಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕಾವ್ಯನ ಕೊನೆಗೂ ಫೈನಲೇ ಕರ್ಕೊಂಡು ಹೋಗ್ಬಿಟ್ನಪ್ಪ. ಹೇಳಿದ ಮಾತು ಉಳಿಸ್ಕೊಂಡಿದ್ದಾನೆ ಗಿಲ್ಲಿ. ಇದ್ರ ಮೇಲೆ ಏನು ಹೇಳಿ, ರಕ್ಷಿತನಿಗೆ ಓಟ್ ಹಾಕಿ ಅಂತ ಹೇಳ್ತೀನಿ ಅಷ್ಟೇ. ಬಾಯ್.